ಧನುರಾಶಿ ಮನೆಯಲ್ಲಿ ಅಶಾಂತಿಯ ವಾತಾವರಣ, ಏನೋ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರತಕ್ಕಂತಹದ್ದು, ಉದ್ಯೋಗದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ತಕ್ಕಂತಹ ಸೂಚನೆ ಇದೆ. ಹಣದ ವಿಚಾರಕ್ಕೆ ಜಗಳವಾಗ್ತಕ್ಕಂತಹ ಸಾಧ್ಯತೆ, ದುಡ್ಡು ಕಾಸಿನ ವಿಚಾರ ಬಂತು ಅಂತಂದರೆ ಯಾವುದೋ ವಾದ ವಿವಾದಗಳು ಪ್ರಾರಂಭವಾಗುತ್ತೆ, ಜಗಳದಲ್ಲಿ ಅದು ಅಂತ್ಯವಾಗ್ತಕ್ಕಂಥದ್ದು. ನಷ್ಟ, ನಿರಾಸೆ, ಬೇಸರ ಇವೆಲ್ಲವನ್ನು ಈ ದಿವಸ ನೋಡಬೇಕಾದಂಥದ್ದು. ಮಕ್ಕಳಿಂದ ಸಮಾಧಾನ ಸಿಕ್ಕತ್ತೆ. ಏನೇ ತೊಂದರೆ ಆದರೂ ಕೂಡ ಮಕ್ಕಳು ನಿಮಗೆ ಸಮಾಧಾನವನ್ನು ಹೇಳ್ತಾರೆ. ನಾವು ನಿಮ್ಮ ಜೊತೆಗಿದ್ದೀವಿ ಅಂತಕ್ಕಂತಹ ಒಂದು ಧೈರ್ಯದ ಮಾತು ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಪ್ರಯಾಣದ ಸಾಧ್ಯತೆಗಳಿದೆ. ಆ ಪ್ರಯಾಣದಿಂದ ನಿಮಗೊಂದಷ್ಟು ಶುಭ ಅನ್ನುವಂಥದ್ದನ್ನು ಕಾಣ್ತೀರಿ. ಶಿವಾರಾಧನೆಯನ್ನು ಮಾಡಿ, ಶಿವನ ಪ್ರಾರ್ಥನೆಯನ್ನು ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ಪ್ರಯಾಣದ ನೆಪದಿಂದ ಮನೆಯಿಂದ ದೂರ ಉಳ್ಕೊಳ್ತೀರಿ. ಇವತ್ತೆಲ್ಲೋ ಹೊರಗಡೆ ಹೋಗಬೇಕು ಅಂತ ಹೇಳಿ ಮನೆಯಲ್ಲಿ ಇಲ್ಲದೇ ಇರುವ ಹಾಗಾಗತ್ತೆ. ಮಿತ್ರರೇ ಶತ್ರುಗಳಾಗ್ತಾರೆ. ಯಾರನ್ನ ನೀವು ನಂಬಿ ಇವರು ನನ್ನ ಆಪ್ತರು, ಆತ್ಮೀಯರು ಅಂತ ಹೇಳಿ ಅಂದ್ಕೊಂಡಿರ್ತೀರೋ ಅಂಥವರೇ ನಿಮ್ಮ ವಿರುದ್ಧವಾಗಿ ಎಲ್ಲವನ್ನೂ ಕೂಡ ಮಾಡ್ತಾರೆ. ಅವರೇ ಶತ್ರುಗಳಾಗಿ ನಿಮಗೆ ಪರಿಣಮಿಸ್ತಾರೆ ಅಂತಕ್ಕಂಥದ್ದು. ಆರೋಗ್ಯ ಸ್ವಲ್ಪ ವ್ಯತ್ಯಾಸವಾಗ್ತಕ್ಕಂಥದ್ದು, ಅದರ ಹೆದರಿಕೆ ನಿಮಗೆ ಹೆಚ್ಚಾಗಿ ಕಾಡುವಂಥದ್ದಾಗತ್ತೆ. ಎಲ್ಲ ಕೆಲಸಗಳಲ್ಲೂ ಈ ದಿವಸ ಹಿನ್ನಡೆ. ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕು. ತುಂಬ ಅಗತ್ಯವಾಗಿ ಮಾಡಲೇಬೇಕಾದಂತಹ ದಿನನಿತ್ಯದ ಕೆಲಸಗಳನ್ನು ಹೊರತಾಗಿ ವಿಶೇಷವಾದಂತಹ ಯಾವ ಕೆಲಸಕ್ಕೂ ಕೂಡ ಮುಂದಾಗಬಾರದು ಅನ್ನುವಂಥದ್ದು. ಎಲ್ಲರ ಜೊತೆಯಲ್ಲೂ ಕೂಡ ನಿಷ್ಠುರವಾಗ್ತೀರಿ. ಎಲ್ಲರ ಜೊತೆಯಲ್ಲೂ ಗಲಾಟೆಯನ್ನು ಮಾಡಿಕೊಳ್ತೀರಿ. ಮಾನಸಿಕವಾದಂತಹ ಕಿರಿಕಿರಿ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕುಂಭರಾಶಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಸಮಾಜಮುಖಿಯಾದಂತಹ ಕೆಲಸದಲ್ಲಿ ಜೊತೆಗೆ ಕುಟುಂಬದಲ್ಲಿ ನೀವು ಮನಸ್ತಾಪಕ್ಕೆ ಕಾರಣರಾಗ್ತೀರಿ. ಅಥವಾ ಅಲ್ಲಿ ಯಾವುದೇ ರೀತಿಯ ಗೌರವ ಅಂತಕ್ಕಂಥದ್ದು ನಿಮಗೆ ಇಲ್ಲದೇ ಇರತಕ್ಕಂಥದ್ದು. ಟೀಕೆಗೊಳಗಾಗ್ತೀರಿ, ಅಪಹಾಸ್ಯಕ್ಕೊಳಗಾಗ್ತೀರಿ. ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರ, ನಡವಳಿಕೆ, ಆಡುವಂತಹ ಮಾತು ಇದು ಯಾವುದೇ ಇರಬಹುದು, ಯಾವುದೂ ಕೂಡ ಯಾರಿಗೂ ಸಮಾಧಾನವನ್ನು ತರ್ತಕ್ಕಂಥದ್ದಾಗಿರೋದಿಲ್ಲ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಪಾರಾಗ್ತೀರಿ ಅಂತಲೇ ಹೇಳಬೇಕಾದಂಥದ್ದು. ದಾಂಪತ್ಯದಲ್ಲಿ ಹೊಂದಾಣಿಕೆಯ ಕೊರತೆ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಏನೋ ಅಸಮಾಧಾನ, ಏನೋ ಒಂದು ರೀತಿಯಲ್ಲಿ ಮನಸ್ತಾಪ ಇವೆಲ್ಲವನ್ನು ನೋಡಬೇಕಾದಂಥದ್ದು. ಆಕಸ್ಮಿಕವಾಗಿ ಧನಲಾಭವಾಗುತ್ತೆ. ನಿಮ್ಮ ನಿರೀಕ್ಷೆಯಲ್ಲಿ ಇರೋದಿಲ್ಲ ಅಥವಾ ನಿಮ್ಮ ಕಲ್ಪನೆಯೂ ಕೂಡ ಇಲ್ಲದೇ ಇರತಕ್ಕಂಥದ್ದು. ವಿದ್ಯಾ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಹಿನ್ನಡೆಯಾಗ್ತಕ್ಕಂತಹ ದಿವಸ. ಮಕ್ಕಳಿಂದ ಅನುಕೂಲವಾಗುತ್ತೆ, ಆದರೆ ಭಯ. ಯಾವ ನಿರ್ಧಾರವನ್ನು ಮಾಡಿರ್ತಾರೋ ಅಥವಾ ಅವರ ಉದ್ದೇಶ ಏನಿರುತ್ತೋ ಅಂತಕ್ಕಂತಹ ಅನುಮಾನ, ಭಯ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮನೆಯಲ್ಲಿ ಶುಭ ಕಾರ್ಯದ ಚರ್ಚೆಗಳು, ಮಾತುಗಳು ಮುನ್ನೆಲೆಗೆ ಬರ್ತಕ್ಕಂಥದ್ದಿದೆ. ಸ್ಥಿರಾಸ್ತಿ ನಷ್ಟವಾಗುವಂತಹ ಸಾಧ್ಯತೆ. ಅಂದರೆ ಆಸ್ತಿಯಿಂದ ಬರಬೇಕಾದಂತಹ ಆದಾಯವೋ ಅಥವಾ ಅದನ್ನು ಮಾರಾಟ ಮಾಡೋದಕ್ಕೆ ಅಂತ ಹೇಳಿ ಮನಸ್ಸು ಮಾಡಿದಾಗ ನಿಮ್ಮ ಬೆಲೆ ನಿಮಗೆ ಸಿಕ್ಕದೇ ಇರತಕ್ಕಂಥದ್ದು. ಹೀಗೆಲ್ಲ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಷ್ಟವೋ ಅಥವಾ ಒಂದಷ್ಟು ಹಣವನ್ನು ಕಳ್ಕೊಳ್ತಕ್ಕಂಥದ್ದು. ಒಟ್ಟಾರೆ ಅದರ ಬಗ್ಗೆ ಯೋಚನೆ ಮನಸ್ಸಿಗೆ ಬರುವ ರೀತಿಯಲ್ಲಿ ಆಗತ್ತೆ. ಸಮಾಜದಲ್ಲಿ, ಮನೆಯಲ್ಲಿ ಜವಾಬ್ದಾರಿಯಿಂದ ವರ್ತಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಎಲ್ಲಿ ಬೇಜವಾಬ್ದಾರಿತನವನ್ನು ತೋರಿಸ್ತೀರಿ ಅಲ್ಲಿ ಅವಮಾನಕ್ಕೆ ದಾರಿಯಾಗ್ತಕ್ಕಂಥದ್ದು. ಪಾಲಿದಾರಿಕೆ, ಹಣ ಹೂಡಿಕೆ ಇದೆಲ್ಲದರಿಂದ ನಷ್ಟವಾಗತ್ತೆ. ಎಚ್ಚರಿಕೆ ಇರಲಿ. ಆದರೆ ಅದು ಕೆಲವರಿಗೆ ಏನೋ ಒಂದು ರೀತಿಯ ಅಭ್ಯಾಸವೋ ಹವ್ಯಾಸವೋ, ಏನಾದರೂ ಒಂದು ಸ್ವಲ್ಪ ದುಡ್ಡು ಸಿಕ್ತು ಅಂತಂದರೆ ಅದನ್ನು ಹೂಡಿಕೆ ಮಾಡ್ತಕ್ಕಂತಹದ್ದು. ಆದರೆ ಇವತ್ತು ಅದರಿಂದ ನಷ್ಟವನ್ನು ಕಾಣುವಂಥದ್ದಾಗತ್ತೆ.
ವಾಹನ ಚಾಲನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಬಹುದು, ಮುಂಜಾಗ್ರತೆಯನ್ನು ವಹಿಸಿ ಅನ್ನುವಂಥದ್ದು. ವ್ಯವಹಾರದಲ್ಲಿ ಅನುಕೂಲವಾಗ್ತಕ್ಕಂತಹ ದಿವಸ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ, ಯಾವ ವಿಘ್ನಗಳಿದ್ದರೂ ಕೂಡ ಅವೆಲ್ಲ ನಿವಾರಣೆಯಾಗಿ ಶುಭ ಫಲವನ್ನು ಕೊಡಲಿ ಅಂತಕ್ಕಂಥದ್ದು ನಿಮ್ಮ ಪ್ರಾರ್ಥನೆಯಾಗಿರಲಿ. ಶುಭವಾಗಿ.